ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ದಿನದಿಂದ ದಿನಕ್ಕೆ ಕೊರೋನಾ ಅಬ್ಬರ. ತಮಿಳು, ತೆಲುಗು, ಬಾಲಿವುಡ್ನ ಹಲವು ನಟ ನಟಿಯರಿಗೂ ಕೂಡ ಕೊರೋನಾ. ತ್ರಿಷಾ, ಮೀನಾ, ಸತ್ಯರಾಜ್, ಜಾನ್ ಅಬ್ರಾಹಂ, ನೋರಾ ಸೇರಿದಂತೆ ಹಲವರಿಗೆ ಕೋವಿಡ್ ಪಾಸಿಟಿವ್. ನಟ ಮಹೇಶ್ ಬಾಬುಗೂ ಕೊರೋನಾ. ಸ್ವಂತ ಅಣ್ಣನ ಅಂತ್ಯ ಸಂಸ್ಕಾರಕ್ಕೂ ಬರಲಾಗದೆ ಮಹೇಶ್ ಬಾಬು ಕಣ್ಣೀರು. 2022ರ ಆರಂಭದಲ್ಲೇ ಸೆಲೆಬ್ರಿಟಿಗಳಿಗೆ ಕಾಡಿದ ಕೊರೋನಾ. ಸೋಂಕಿಗೆ ತುತ್ತಾದ ನಟ ನಟಿಯರ ಮಾಹಿತಿ ನಿಮ್ಮ ಮುಂದೆ. ಟಾಲಿವುಡ್ ಟು ಬಾಲಿವುಡ್ ನಟ ನಟಿಯರಿಗೆ ಕೊರೋನಾ. ತ್ರಿಷಾ, ಮೀನಾ, ಸತ್ಯರಾಜ್, ಜಾನ್ ಅಬ್ರಹಾಂ, ನೂರಾಗೂ ಸೋಂಕು. ನಟ ಮಹೇಶ್ ಬಾಬುಗೆ ಕೊರೋನಾ. ಅಣ್ಣನ ಅಂತ್ಯ ಸಂಸ್ಕಾರಕ್ಕೂ ಬರಲಿಲ್ಲ. ಕೊರೋನಾ ಸೋಂಕಿಗೆ ಅವರು ಇವರು ಅನ್ನೋ ಭೇದ ಭಾವವಿಲ್ಲ. ಬಡವರಿಂದ ಹಿಡಿದು ಆಗರ್ಭ ಶ್ರೀಮಂತರ ತನಕ ಯಾರನ್ನು ಬಿಟ್ಟಿಲ್ಲ ಈ ವೈರಸ್. ಎಷ್ಟೇ ಸುರಕ್ಷಿತವಾಗಿದ್ರು, ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೊರೋನಾ ಸೋಂಕು ಅಂಟಿ ಸಂಕಷ್ಟಕ್ಕೊಳಪಟ್ಟ ಗಣ್ಯಾತಿ ಗಣ್ಯರ ಸಾಲು ಸಾಲು ಉದಾಹರಣೆಯೇ ನಮ್ಮ ಮುಂದಿದೆ. ಕೊರೋನಾ ಮೊದಲ ಅಲೆಯಲ್ಲೂ ಸಾಕಷ್ಟು ಸೆಲೆಬ್ರಿಟಿಗಳನ್ನ, ರಾಜಕಾರಣಿಗಳನ್ನ ಹೈರಾಣಾಗಿಸಿತ್ತು ವೈರಸ್. ಎರಡನೇ ಅಲೆಯಲ್ಲೂ ಹಲವು ಗಣ್ಯರನ್ನ ಆಸ್ಪತ್ರೆಗೆ ಎತ್ತಿ ಒಗೆದಿತ್ತು ಈ ಕೊರೋನಾ. ಈಗ ಮೂರನೇ ಅಲೆಯಲ್ಲೂ ಹಲವು ಸೆಲೆಬ್ರಿಟಿಗಳನ್ನ ಬೆನ್ನು ಬಿಡದೆ ಕಾಡ್ತಿದೆ ಈ ವೈರಸ್. ದೊಡ್ಡವರೇ ಕೊರೋನಾಗೆ ಮೃತಪಟ್ಟ ಹಲವು ಉದಾಹರಣೆಗಳಿವೆ. ಸಂಸದರಾಗಿದ್ದ ಸುರೇಶ್ ಅಂಗಡಿ, ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಕಾಂಗ್ರೆಸ್ ಹಿರಿಯ ನಾಯಕ ಅಹಮದ್ ಪಟೇಲ್ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಕಳೆದ 2 ಅಲೆಯಲ್ಲಿ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಇನ್ನು ಕೊರೋನಾಗೆ ಮೃತಪಟ್ಟ ನಟ ನಟಿಯರ ಲಿಸ್ಟ್ ಕೂಡ ದೊಡ್ಡದೆ. ಮಲಯಾಳಂ ನಟಿ ಶರಣ್ಯ ಕೇವಲ 34 ವರ್ಷಕ್ಕೆ ಕೊರೋನಾಗೆ ಬಲಿಯಾಗಬೇಕಾಯಿತು. ಹಿಂದಿ, ಮರಾಠಿ ನಟಿ ಅಭಿಲಾಷಾ ಪಾಟೀಲ್, ವಿಲನ್ ನಟನೆಯಿಂದ ಖ್ಯಾತರಾಗಿದ್ದ ಬಿಕ್ರಮ್ಜಿತ್ ಕನ್ವರ್ಪಾಲ್, ಕನ್ನಡದ ನಿರ್ಮಾಪಕ ರಾಮು, ಹೀಗೆ ಚಿತ್ರರಂಗದ ಹಲವು ನಟ ನಟಿಯರು, ಸಿಂಗರ್ಸ್, ನಿರ್ದೇಶಕರು ಕೊರೋನಾಗೆ ಕಳೆದೆರಡು ವರ್ಷದಲ್ಲಿ ಜೀವ ತೆತ್ತಿದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಕೊರೋನಾ ಕೊಟ್ಟ ಕರಾಳ ನೆನಪುಗಳು ಸಾಕಷ್ಟಿವೆ. ಇದೀಗ ಮತ್ತೆ ಶುರುವಾಗಿದೆ ಕೊರೋನಾ ಅಬ್ಬರ. ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ನೋಡ್ತಿದ್ದಂತೆ ಕಳೆದ 5 ದಿನಗಳ ಹಿಂದೆ ನಿತ್ಯದ ಕೇಸ್ 2,000ದಷ್ಟಿದ್ದ ಕರ್ನಾಟಕದಲ್ಲೇ ಈಗ ಡೈಲಿ ಕೇಸ್ 12,000 ದಾಟಿದೆ. ಆಲ್ರೆಡಿ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೈ ಸ್ಪೀಡ್ನಲ್ಲಿ ಏರಿಕೆ ಆಗ್ತಿರೋದನ್ನ ನೀವು ನೋಡ್ತಿದ್ದೀರಾ. ಹೀಗೆ ಇಡೀ ದೇಶವನ್ನ ಕಾಡ್ಗಿಚ್ಚಿನಂತೆ ಆವರಿಸಿಕೊಳ್ತಿರುವ ವೈರಸ್ ಒನ್ಸ್ ಅಗೈನ್ ಸೆಲೆಬ್ರಿಟಿಗಳನ್ನ ಕಾಡ್ತಿದೆ. ತಮಿಳು, ತೆಲುಗು, ಬಾಲಿವುಡ್ನ ಸುಮಾರು 20ಕ್ಕೂ ಹೆಚ್ಚು ನಟ ನಟಿಯರನ್ನ ಹೈರಾಣಾಗಿಸಿದೆ ಕೊರೋನಾ. ಹೊಸ ವರ್ಷದಲ್ಲಿ ವೈರಸ್ಗೆ ಕಂಗೆಡ್ತಿರುವ, ಸೋಂಕಿನಿಂದ ಬಳಲಿ ಚೇತರಿಸಿಕೊಂಡಿರುವ ನಟ ನಟಿಯರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ತೆಲುಗು ನಟ ಮಹೇಶ್ ಬಾಬುಗೆ ಕೊರೋನಾ. ಅಣ್ಣನ ನಿಧನ. ಸಹೋದರನ ನಿಧನಕ್ಕೆ ಕಂಬನಿ ಮಿಡಿದ ಟಾಲಿವುಡ್ ಪ್ರಿನ್ಸ್. ತೆಲುಗು ನಟ ಪ್ರಿನ್ಸ್ ಮಹೇಶ್ ಬಾಬುಗೆ ಕೊರೋನಾ ದೃಢಪಟ್ಟಿದೆ. ಕೊರೋನಾ ಪಾಸಿಟಿವ್ ಬರೋದಕ್ಕೂ ಕೆಲ ದಿನಗಳ ಹಿಂದೆ ಮಹೇಶ್ ಬಾಬು ದುಬೈಗೆ ಹೋಗಿದ್ರು. ನಂತರ ಮಹೇಶ್ ಬಾಬುಗೆ ಕೊರೋನಾ ದೃಢಪಟ್ಟಿತ್ತು. ಈ ವಿಷಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗಪಡಿಸಿದ್ದ ನಟ ಎಷ್ಟೇ ಮುಂಜಾಗ್ರತೆ ವಹಿಸಿದ್ರೂ ಕೊರೋನಾ ಪಾಸಿಟಿವ್ ಬಂದಿದೆ. ಮನೆಯಲ್ಲೇ ಕ್ವಾರಂಟೈನ್ ಆಗಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ನನ್ನ ಸಂಪರ್ಕಕ್ಕೆ ಬಂದವರು ಪರೀಕ್ಷೆ ಮಾಡಿಸಿಕೊಳ್ಳಿ, ಲಸಿಕೆ ಹಾಕಿಸಿಕೊಳ್ಳದವರು ಲಸಿಕೆ ಹಾಕಿಸಿಕೊಳ್ಳಿ, ಕೊರೋನಾ ನಿಯಮ ಪಾಲಿಸಿ ಅಂತ ಪೋಸ್ಟ್ ಮಾಡಿದ್ರು. ಹೀಗೆ
ಮಹೇಶ್ ಬಾಬುಗೆ ಕೊರೋನಾ ಸೋಂಕು ದೃಢಪಟ್ಟ ಬೆನ್ನಲ್ಲೇ ಅಂದ್ರೆ ಜನವರಿ 8ರಂದು ಸಹೋದರ ರಮೇಶ್ ಬಾಬು ನಿಧನರಾಗಿದ್ರು. 56 ವರ್ಷ ವಯಸ್ಸಿನ ರಮೇಶ್ ಬಾಬು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಶನಿವಾರ ತೀವ್ರ ಅಸ್ವಸ್ಥರಾಗಿದ್ದ ಕಾರಣ ಹೈದರಾಬಾದ್ನ ಎಐಜಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ರು. ನಟ ನಿರ್ಮಾಪಕರಾಗಿದ್ದ ರಮೇಶ್ ಬಾಬು ತಮ್ಮ ಮಹೇಶ್ ಬಾಬು ಅವರ ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ತೆಲುಗಿನ ಸೂಪರ್ ಸ್ಟಾರ್ ಎಂದೇ ಖ್ಯಾತರಾಗಿದ್ದ ಹಿರಿಯ ನಟ ಕೃಷ್ಣ ಮೊದಲ ಮಗನಾಗಿದ್ದ ರಮೇಶ್ ಬಾಬು ಬಾಲ ನಟರಾಗಿ ಚಿತ್ರರಂಗ ಪ್ರವೇಶಿಸಿದ್ರು. 1974ರಲ್ಲೇ ಬಣ್ಣ ಹಚ್ಚಿದ್ದ ರಮೇಶ್ ಬಾಬು 1987ರಲ್ಲಿ ತೆರೆಕಂಡ ಸಾಮ್ರಾಟ್ ಸಿನಿಮಾದಲ್ಲಿ ಹೀರೋ ಆಗಿ ಕೂಡ ನಟಿಸಿದ್ರು. ಹೀಗೆ ಸುಮಾರು 10 ವರ್ಷಗಳ ಕಾಲ ನಟರಾಗಿದ್ದ ರಮೇಶ್ ಬಾಬುಗೆ ಅಂದುಕೊಂಡ ಖ್ಯಾತಿ ಸಿಗಲಿಲ್ಲ. ಆ ಬಳಿಕ ಸಿನಿಮಾ ನಿರ್ಮಾಪಕರಾಗಿ ಹಲವು ಸಿನಿಮಾಗಳನ್ನ ನಿರ್ಮಿಸಿದ್ದಾರೆ. ಅರ್ಜುನ್, ಅತಿಥಿ, ದೂಕುಡು, ಅಗಡು ಸಿನಿಮಾಗೂ ರಮೇಶ್ ಬಾಬು ಅವರೇ ನಿರ್ಮಾಪಕರಾಗಿದ್ರು. 56 ವರ್ಷದ ರಮೇಶ್ ಬಾಬು ಅನಾರೋಗ್ಯದಿಂದ ಬಳಲ್ತಿದ್ದ ಕಾರಣ ಇದೀಗ ನಿಧನರಾಗಿದ್ದಾರೆ. ಈ ಕಡೆ ಪ್ರೀತಿಯ ಅಣ್ಣನನ್ನ ಕಳ್ಕೊಂಡ ಸಂದರ್ಭದಲ್ಲೇ ಮಹೇಶ್ ಬಾಬು ಕೊರೋನಾ ಸೋಂಕಿಗೆ ತುತ್ತಾಗಿರೋದು ದುರ್ದೈವ. ಮಹೇಶ್ ಬಾಬುಗೆ ಕೊರೋನಾ ದೃಢಪಟ್ಟ ಕಾರಣ ಸಹೋದರನ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಲಾಗ್ತಿದೆ. ಅಣ್ಣನ ಅಗಲಿಕೆಯಿಂದ ಆಘಾತಕ್ಕೊಳಗಾಗಿರುವ ಮಹೇಶ್ ಬಾಬು ಸಾಮಾಜಿಕ ಜಾಲತಾಣದಲ್ಲಿ ಸಹೋದರನ ಬಗ್ಗೆ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ. ಬಹುಭಾಷಾ ನಟಿ ತ್ರಿಷಾಗೂ ಕೊರೋನಾ. ತಮಿಳು ಚಿತ್ರರಂಗದಿಂದ ಬಣ್ಣದ ಲೋಕಕ್ಕೆ ಕಾಲಿಟ್ಟು ನಂತರ ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ಮಿಂಚಿದ ನಟಿ ತ್ರಿಷಾಗೂ ಕೊರೋನಾ ದೃಢಪಟ್ಟಿದೆ. ಸ್ವತಃ ನಟಿ ತ್ರಿಷಾ ತಮಗೆ ಕೊರೋನಾ ಬಂದಿರೋದನ್ನ ಸಾಮಾಜಿಕ ಜಾಲತಾಣದ ಮೂಲಕ ಹೇಳಿದ್ದಾರೆ. ಮುಂಜಾಗ್ರತೆ ವಹಿಸಿದ್ರೂ ಕೂಡ ಹೊಸ ವರ್ಷಕ್ಕೆ ಮೊದಲು ನನಗೆ ಕೊರೋನಾ ಬಂತು. ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡು ಸಿಕ್ಕಾಪಟ್ಟೆ ಸಂಕಟ ಅನುಭವಿಸಿದೆ. ಆದರೆ ಲಸಿಕೆ ಪಡೆದಿದ್ದ ಕಾರಣ ಸ್ವಲ್ಪ ತೀವ್ರತೆ ಕಡಿಮೆಯಾಗಿತ್ತು. ಈಗ ಚೇತರಿಸಿಕೊಳ್ತಿದ್ದೇನೆ. ಎಲ್ಲರೂ ಮಾಸ್ಕ್ ಧರಿಸಿ ಸುರಕ್ಷತೆ ಕಾಪಾಡಿಕೊಳ್ಳಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತ್ರಿಷಾ ಬರೆದುಕೊಂಡಿದ್ರು. ಖ್ಯಾತಿಯ ಸತ್ಯರಾಜ್ಗೂ ಕೋವಿಡ್ ಸೋಂಕು. ಬಾಹುಬಲಿಗೂ ಮೊದಲು ಸಾಕಷ್ಟು ಸಿನಿಮಾದಲ್ಲಿ ನಟಿಸಿದ್ರು ಸತ್ಯರಾಜ್ ತೀರಾ ಜನರಿಗೆ ಚಿರಪರಿಚಿತರಾಗಿದ್ದು ಬಾಹುಬಲಿ ಕಟ್ಟಪ್ಪ ಪಾತ್ರದ ನಂತರ. ಈಗ ಸತ್ಯರಾಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರನ್ನ ಕಟ್ಟಪ್ಪ ಎಂದೇ ಜನ ಕರೀತಾರೆ. ಈಗ ಬಾಹುಬಲಿ ಕಟ್ಟಪ್ಪ ಪಾತ್ರಧಾರಿ ಹಿರಿಯ ನಟ ಸತ್ಯರಾಜ್ ಅವರಿಗೂ ಕೊರೋನಾ ಪಾಸಿಟಿವ್ ಬಂದಿದೆ. ಈಗಾಗಲೇ ಸತ್ಯರಾಜ್ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಜಾನ್ ಅಬ್ರಹಾಂ ಕುಟುಂಬ ಏಕ್ತಾ ಕಪೂರ್ಗೂ ಕೊರೋನಾ. ಸತ್ಯಮೇವ ಜಯತೆ 2 ಆಕ್ಟರ್ ಬಾಲಿವುಡ್ ನಟ ಜಾನ್ ಅಬ್ರಹಾಂಗೂ ಕೊರೋನಾ ದೃಢಪಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ನಟ ಕೆಲ ದಿನಗಳ ಹಿಂದೆ ತಾನು ಒಬ್ಬರನ್ನ ಭೇಟಿಯಾಗಿದ್ದೆ. ನಂತರ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಹೀಗಾಗಿ ನಾನು ಕೂಡ ಕೊರೋನಾ ಟೆಸ್ಟ್ ಮಾಡಿಸಿಕೊಂಡೆ. ಇದೀಗ ನನಗೂ ಸೋಂಕು ದೃಢಪಟ್ಟಿದೆ. ಪತ್ನಿ ಪ್ರಿಯಾ ರಾಂಚಲ್ಗೂ ಕೊರೋನಾ ಪಾಸಿಟಿವ್ ಬಂದಿದೆ. ಇಬ್ಬರು ಮನೆಯಲ್ಲೇ ಐಸೋಲೇಟ್ ಆಗಿ ಚಿಕಿತ್ಸೆ ಪಡಿತಾ ಇದ್ದೇವೆ. ಇಬ್ಬರಿಗೂ ವ್ಯಾಕ್ಸಿನ್ ಆಗಿದೆ. ಸಣ್ಣ ಪ್ರಮಾಣ ರೋಗ ಲಕ್ಷಣಗಳು ಕಾಣಿಸಿಕೊಂಡಿದೆ. ಎಲ್ಲರೂ ಹುಷಾರಾಗಿರಿ, ಮಾಸ್ಕ್ ಧರಿಸೋದನ್ನ ಮರೆಯಬೇಡಿ ಅಂತ ಹೇಳಿದ್ದಾರೆ. ಸದ್ಯ ಜಾನ್ ಅಬ್ರಹಾಂ ಆರೋಗ್ಯ ಸ್ಥಿರವಾಗಿದ್ದು ಚಿಕಿತ್ಸೆ ಪಡೆದುಕೊಂಡು ಚೇತರಿಸಿಕೊಳ್ತಿದ್ದಾರೆ. ಇನ್ನು ಹಿಂದಿ ಕಿರು
ಕಿರುತೆರೆಯ ಅತಿದೊಡ್ಡ ನಿರ್ಮಾಪಕಿ ಎಂದೇ ಖ್ಯಾತರಾಗಿರುವ ಏಕ್ತಾ ಕಪೂರ್ಗೂ ಕೊರೋನಾ ಪಾಸಿಟಿವ್ ಬಂದಿದೆ. ಕಳೆದ ಸೋಮವಾರ ಸ್ವತಃ ಏಕ್ತಾ ಕಪೂರ್ ತಮಗೆ ಸೋಂಕು ಬಂದಿರುವುದನ್ನು ದೃಢಪಡಿಸಿದ್ರು. ಜೊತೆಗೆ ತಮ್ಮ ಸಂಪರ್ಕಕ್ಕೆ ಬಂದವರನ್ನ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಸೂಚಿಸಿದ್ರು. ಚಿಕಿತ್ಸೆ ಪಡೆಯುತ್ತಿರುವ ಏಕ್ತಾ ಕಪೂರ್ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಇದೀಗ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಆರೋಗ್ಯದ ಬಗ್ಗೆ ಪೋಸ್ಟ್ ಹಾಕಿಕೊಂಡಿರುವ ಏಕ್ತಾ ಕಪೂರ್ ಕೊರೋನಾ ಮತ್ತೊಮ್ಮೆ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ದಾರೆ. ಕಳೆದ ಸೋಮವಾರದಿಂದ ಚಿಕಿತ್ಸೆ ಪಡಿತಾ ಇದ್ರು. ಇನ್ನೂ ಕೂಡ ಏಕ್ತಾ ಕಪೂರ್ ಸೋಂಕು ಮುಕ್ತವಾಗಿಲ್ಲ. ಸಿಂಹಾದ್ರಿಯ ಸಿಂಹ ಖ್ಯಾತಿಯ ನಟಿ ಮೀನಾಗೂ ಕೊರೋನಾ. ಬಹುಭಾಷಾ ನಟಿ ಮೀನಾಗೂ ಕೊರೋನಾ ಪಾಸಿಟಿವ್ ಬಂದಿದೆ. ಕನ್ನಡದಲ್ಲಿ ರವಿಚಂದ್ರನ್ ನಟನೆಯ ಮೊಮ್ಮಗ ವಿಷ್ಣುವರ್ಧನ್ ಜೊತೆಗೆ ಸಿಂಹಾದ್ರಿಯ ಸಿಂಹ ಚಿತ್ರದಲ್ಲಿ ಸುದೀಪ್ ಜೊತೆ ಸ್ವಾತಿ ಮುತ್ತು ಚಿತ್ರದಲ್ಲಿ ನಟಿಸಿ ಕನ್ನಡದಲ್ಲಿ ಮನೆ ಮಾತಾಗಿರುವ ನಟಿ ಮೀನಾ ತಮಗೆ ಕೊರೋನಾ ಬಂದಿದ್ದನ್ನ ಸಾಮಾಜಿಕ ಜಾಲತಾಣದ ಮೂಲಕ ದೃಢಪಡಿಸಿದ್ದಾರೆ. 2022ಕ್ಕೆ ಕೊರೋನಾ ನಮ್ಮ ಮನೆಗೆ ಭೇಟಿ ಕೊಟ್ಟಿದೆ. ನಮ್ಮ ಇಡೀ ಕುಟುಂಬವನ್ನ ಕೊರೋನಾ ಇಷ್ಟಪಟ್ಟಿದೆ ಅಂತ ಕಾಣಿಸುತ್ತೆ. ಜನರೆಲ್ಲ ಜಾಗೃತರಾಗಿರಿ, ಮನೆಯಲ್ಲೇ ಇದ್ದು ಆರೋಗ್ಯವಾಗಿರಿ, ಜವಾಬ್ದಾರಿಯಿಂದಿರಿ, ಸೋಂಕು ಹರಡದಂತೆ ನೋಡಿಕೊಳ್ಳಿ ಅಂತ ನಟಿ ಮೀನಾ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನಟಿ ಮೀನಾ ಮಾತ್ರವಲ್ಲದೆ ಅವರ ಸಂಪೂರ್ಣ ಕುಟುಂಬಕ್ಕೂ ಕೊರೋನಾ ಅಂಟಿದೆ. ಬಂದು ಹಾಸಿಗೆ ಹಿಡಿದಿದ್ರು ನಟಿ ನೋರಾ. ಕೆನಡಾ ಮೂಲದ ನಟಿ, ಡಾನ್ಸರ್, ಮಾಡೆಲ್, ಸಿಂಗರ್ ಕಮ್ ಪ್ರೊಡ್ಯೂಸರ್ ಆಗಿರುವ ನೋರಾ ಫತೇಹಿಗೂ ಕಳೆದ ಕೆಲ ದಿನಗಳ ಹಿಂದೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಡಿಸೆಂಬರ್ 30ರಂದು ತಮಗೆ ಕೊರೋನಾ ಬಂದಿರುವುದನ್ನ ದೃಢಪಡಿಸಿದ್ದ ನೋರಾ ಹೋಮ್ ಐಸೋಲೇಷನ್ನಲ್ಲಿ ಇರೋದಾಗಿ ಹೇಳಿಕೊಂಡಿದ್ರು. ಕೊರೋನಾ ತಮ್ಮನ್ನ ಕೆಟ್ಟದಾಗಿ ಬಾಧಿಸಿ ಹಾಸಿಗೆ ಹಿಡಿಯುವಂತೆ ಮಾಡಿತು. ಇದನ್ನ ಕೂಡ ನಟಿ ಹೇಳಿಕೊಂಡಿದ್ರು. ಬಳಿಕ ಜನವರಿ 7ರಂದು ತಮಗೆ ಕೊರೋನಾ ನೆಗೆಟಿವ್ ಬಂದಿದ್ದು ಚೇತರಿಸಿಕೊಂಡಿರೋದಾಗಿ ಹೇಳಿದ್ರು. ಕೊನೆಗೂ ನನಗೆ ಕೋವಿಡ್ ನೆಗೆಟಿವ್ ಬಂದಿದೆ. ನಿಮ್ಮೆಲ್ಲರ ಹಾರೈಕೆ, ಪ್ರಾರ್ಥನೆಗೆ ನನ್ನ ಧನ್ಯವಾದಗಳು. ಇದೊಂಥರ ಕಷ್ಟದ ಸನ್ನಿವೇಶ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನೋರಾ ಬರೆದುಕೊಂಡಿದ್ರು. ಬಾಲಿವುಡ್ನಲ್ಲಿ ಸ್ಟ್ರೀಟ್ ಡಾನ್ಸರ್ 3D ಮೂಲಕ ಚಿರಪರಿಚಿತರಾದ ನೋರಾ ದಿಲ್ಬರ್, ನಾಚ್ ಮೇರಿ ರಾಣಿ, ಡಾನ್ಸ್ ಮೇರಿ ರಾಣಿ ಹಾಡಿನ ಮೂಲಕ ಸಿನಿ ರಸಿಕರ ಮನ ಗೆದ್ದಿದ್ದಾರೆ. ಇತ್ತೀಚೆಗೆ ನೋರಾ ಹಲವು ವಿವಾದಗಳಲ್ಲೂ ಸಿಲುಕಿ ಸುದ್ದಿಯಾಗಿದ್ರು. ಅರ್ಜುನ್ ಕಪೂರ್ ಫ್ಯಾಮಿಲಿಗೂ ಕೊರೋನಾ ಶಾಕ್. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಬಾಲಿವುಡ್ ನಟ ಅರ್ಜುನ್ ಕಪೂರ್ ಮತ್ತು ಸಹೋದರಿ ಅನುಷಾಲಾ ಕಪೂರ್ಗೂ ಕೊರೋನಾ ದೃಢಪಟ್ಟಿತ್ತು. ಅರ್ಜುನ್ ಕಪೂರ್ ಸಹೋದರಿ ಅನುಷಾಲಾ ಬರ್ತ್ಡೇ ಪಾರ್ಟಿಗೆ ಬಂದಿದ್ದ ಸಂಬಂಧಿಕರಾದ ಅನಿಲ್ ಕಪೂರ್ ಮಗಳು ರೇಹಾ ಕಪೂರ್, ಆಕೆ ಪತಿ ಕರಣ್ ಬೋಲಾನಿಗೂ ಸೋಂಕು ದೃಢಪಟ್ಟಿತ್ತು. ಅರ್ಜುನ್, ಅನುಷಾಲಾ, ರೇಹಾ ಕಪೂರ್ ಮತ್ತು ಕರಣ್ ಬೋಲಾನಿ ಹೀಗೆ 4 ಹೋಮ್ ಐಸೋಲೇಷನ್ನಲ್ಲಿದ್ದು ಚೇತರಿಸಿಕೊಂಡಿದ್ದಾರೆ. ನಕಲಿ ಲಸಿಕೆ ಪಡೆದು ಅಸ್ವಸ್ಥರಾಗಿದ್ದ ನಟಿ, ಸಂಸದೆಗೆ ಕೊರೋನಾ. ಬಹುಶಃ ನೀವು ಟಿಎಂಸಿ ಸಂಸದೆ ಮಿಮಿ ಚಕ್ರವರ್ತಿಯ ಹೆಸರು ಕೇಳಿರ್ತೀರಾ. ಸಂಸದೆಯಾಗುವುದಕ್ಕೂ ಮೊದಲು ಪ್ರಸಿದ್ಧ ನಟಿಯಾಗಿದ್ದವರು ಮಿಮಿ ಚಕ್ರವರ್ತಿ. ಈ ನಟಿ ಕಮ್ ಸಂಸದೆಗೂ ಈಗ ಕೊರೋನಾ ದೃಢಪಟ್ಟಿದೆ. ಪಶ್ಚಿಮ ಬಂಗಾಳದ ಜಾದವ್ಪುರ ಸಂಸದೆಯಾಗಿರುವ ಮಿಮಿ ಚಕ್ರವರ್ತಿ ಸದ್ಯ ಹೋಮ್ ಐಸೋಲೇಟ್ ಆಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಿಮಿ ಚಕ್ರವರ್ತಿ ಕಳೆದ ವರ್ಷದ ಜೂನ್ನಲ್ಲಿ ಕೊರೋನಾ ನಕಲಿ ಲಸಿಕೆ ಪಡೆದು ತೀವ್ರ ಅಸ್ವಸ್ಥರಾಗಿದ್ರು. ಲಸಿಕೆ ಪಡೆದ ನಂತರ ಅಸ್ವಸ್ಥರಾಗಿದ್ದ ಮಿಮಿ ಚಕ್ರವರ್ತಿ ಆಸ್ಪತ್ರೆಗೆ ದಾಖಲಾಗಿ ಕೆಲವು ದಿನಗಳ ಬಳಿಕ ಚೇತರಿಸಿಕೊಂಡಿದ್ರು. ಒಟ್ನಲ್ಲಿ ನಕಲಿ ಲಸಿಕೆ ಪಡೆದು ಅಸ್ವಸ್ಥರಾಗಿದ್ದಾರೆ ಅಂತ ಸುದ್ದಿಯಾಗಿದ್ದ ಸಂಸದೆ ಮಿಮಿ ಚಕ್ರವರ್ತಿಗೆ ಈಗ ಮತ್ತೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೊಸ ವರ್ಷದಲ್ಲಿ ಕೊರೋನಾ ಸೋಂಕಿನಿಂದ ಕಂಗೆಡ್ತಾ ಇರುವಂತ ಇನ್ನಷ್ಟು ನಟ ನಟಿಯರ ಮಾಹಿತಿಯನ್ನ ಕೊಡ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಚಲನಚಿತ್ರರಂಗದ ಹಲವು ನಟ ನಟಿಯರನ್ನ ಹೊಸ ವರ್ಷದ ಆರಂಭದಲ್ಲೇ ಕೊರೋನಾ ಕಂಗೆಡಿಸಿದೆ. ಬಹುತೇಕ ಸ್ಟಾರ್ಗಳು ಹೋಮ್ ಐಸೋಲೇಷನ್ನಲ್ಲಿ ಚೇತರಿಸಿಕೊಂಡಿದ್ರೆ ಇನ್ನೂ ಕೆಲವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸೋಂಕಿಗೆ ತುತ್ತಾದಂತ ಮತ್ತಷ್ಟು ನಟ ನಟಿಯರ ಮಾಹಿತಿ ನಿಮ್ಮ ಮುಂದೆ. ಒಂದೇ ವಾರದಲ್ಲಿ ಬಾಲಿವುಡ್, ಕಾಲಿವುಡ್, ಟಾಲಿವುಡ್ನ ಸುಮಾರು 20ಕ್ಕೂ ಹೆಚ್ಚು ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಸಖತ್ ಸಿನಿಮಾ ನಟಿ ನಿಶ್ವಿಕಾ ನಾಯ್ಡುಗೂ ಕೊರೋನಾ ಸೋಂಕು ತಗುಲಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಟಿ ನಿಶ್ವಿಕಾ, ಕೊರೋನಾದ ಸ್ವಲ್ಪ ಲಕ್ಷಣಗಳಿವೆ, ನನ್ನ ಸಂಪರ್ಕಕ್ಕೆ ಬಂದವರು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಬಾಲಿವುಡ್ ನಟಿ ಸ್ವರ ಭಾಸ್ಕರ್ಗೂ ಕೋವಿಡ್ ದೃಢಪಟ್ಟಿದೆ. 2 ಲಸಿಕೆ ಪಡೆದುಕೊಂಡ್ರೂ ಕೊರೋನಾ ಬಂದಿದೆ. ಆದಷ್ಟು ಬೇಗ ಹುಷಾರಾಗುವೆ, ಎಲ್ಲರೂ ಸುರಕ್ಷತೆಯಿಂದಿರಿ ಅಂತ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಬಾಲಿವುಡ್ನ ನಿರ್ದೇಶಕ ಕಮ್ ನಿರ್ಮಾಪಕರಾಗಿರುವ ಮಧುರ್ ಬಂಡಾಕರ್ಗೂ ಕೋವಿಡ್ ಸೋಂಕು ಹರಡಿದೆ. ಬಾಲಿವುಡ್ನ ಖ್ಯಾತ ಸಿಂಗರ್ ಅರ್ಜಿತ್ ಸಿಂಗ್ ದಂಪತಿಗಳಿಗೂ ಕೋವಿಡ್ ಸೋಂಕು ದೃಢಪಟ್ಟಿದೆ. ಬಾಲಿವುಡ್ನಲ್ಲಿ ಈಗಷ್ಟೇ ನೆಲೆಯೂರುತ್ತಿರುವ ನಟಿ ಮೃಣಾಲ್ ಠಾಕೂರ್ಗೂ ಸೋಂಕು ದೃಢಪಟ್ಟಿದೆ. ತೆಲುಗು ಜರ್ಸಿ ಸಿನಿಮಾದ ಹಿಂದಿ ರಿಮೇಕ್ನಲ್ಲಿ ಶಾಹಿದ್ ಕಪೂರ್ಗೂ ಜೋಡಿಯಾಗಿ ಮೃಣಾಲ್ ಠಾಕೂರ್ ನಟಿಸಿದ್ದಾರೆ. ಬಾಲಿವುಡ್ನ ಫೇಮಸ್ ಸಿಂಗರ್ ಕಮ್ ಮ್ಯೂಸಿಕ್ ಕಂಪೋಸರ್ ವಿಶಾಲ್ ದದ್ಲಾನಿಗೂ ಕೊರೋನಾ ಪಾಸಿಟಿವ್ ಬಂದಿದೆ. ದುರಂತ ಏನಂದ್ರೆ, ವಿಶಾಲ್ ದದ್ಲಾನಿಗೆ ಕೊರೋನಾ ದೃಢಪಟ್ಟಾಗ ಅವರ ತಂದೆ ಅನಾರೋಗ್ಯದಿಂದ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ವಿಶಾಲ್ ತಂದೆ ಮೃತಪಟ್ಟಿದ್ದಾರೆ. ತಂದೆಯ ಜೊತೆಗೆ ಕೊನೆ ಕ್ಷಣದಲ್ಲಿ ಇರಲು ಸಾಧ್ಯವಾಗದೆ, ಅಂತಿಮವಾಗಿ ಅಂತ್ಯಕ್ರಿಯೆಯಲ್ಲೂ ಭಾಗಿಯಾಗಲು ಸಾಧ್ಯವಾಗದೆ ವಿಶಾಲ್ ಸಾಮಾಜಿಕ ಜಾಲತಾಣದಲ್ಲಿ ಭಾವುಕರಾಗಿ ತಂದೆ ಬಗ್ಗೆ ಬರೆದುಕೊಂಡಿದ್ದಾರೆ. ಎಲ್ಲಾ ಕಾರ್ಯಗಳನ್ನು ನಡೆಸುತ್ತಿರುವ ಸಹೋದರರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಕೊರೋನಾದಿಂದಾಗಿ ತಂದೆಯ ಅಂತಿಮ ಸಂಸ್ಕಾರ, ಕೊನೆಯದಾಗಿ ಮುಖವನ್ನು ನೋಡಲು ಸಾಧ್ಯವಾಗದೆ ಮರುಗುವಂತಾಗಿದೆ ಬಾಲಿವುಡ್ ಸಿಂಗರ್ ವಿಶಾಲ್ ಪರಿಸ್ಥಿತಿ. ಈ ಕಡೆ ಕಾಲಿವುಡ್ನಲ್ಲಿ ನಟ ವಿಷ್ಣು ವಿಶಾಲ್ಗೂ ಸೋಂಕು ದೃಢಪಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ವಿಷ್ಣು ವಿಶಾಲ್, ಕೊರೋನಾ ಸೋಂಕು ಬಂದ ಕಾರಣ ಸಿಕ್ಕಾಪಟ್ಟೆ ಬಾಡಿ ಪೇನ್ನಿಂದ ನರಳಿದೆ. ಮೂಗು ಕಟ್ಟುವಿಕೆ, ಗಂಟಲಿನ ಕಿರಿಕಿರಿ ಜೊತೆಗೆ ಸ್ವಲ್ಪ ಜ್ವರದಿಂದ ಬಳಲಿ ಈಗ ಚೇತರಿಸಿಕೊಳ್ಳುತ್ತಿದ್ದೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಟಾಲಿವುಡ್ ಆಕ್ಟರ್ ವಿಶ್ವಕ್ ಸೇನ್ ಕೂಡ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ಟಾಲಿವುಡ್ನ ಹಿರಿಯ ನಟ ರಾಜೇಂದ್ರ ಪ್ರಸಾದ್ಗೂ ಕೊರೋನಾ ದೃಢಪಟ್ಟಿದೆ. ನಟ ರಾಜೇಂದ್ರ ಅವರಿಗೆ ಕೊರೋನಾ ಸೋಂಕಿನ ಲಕ್ಷಣ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪರೀಕ್ಷೆ ಮಾಡಿಸಿಕೊಂಡಿದ್ರು. ನಂತರ ಕೊರೋನಾ ಪಾಸಿಟಿವ್ ಬಂದಿತ್ತು. ವೈದ್ಯರ ಸಲಹೆ ಮೇಲೆ ಹೈದರಾಬಾದ್ನ ಗಚ್ಚಿಬೌಲಿಯಲ್ಲಿರುವ ಎಐಜಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಟಾಲಿವುಡ್ ನಟಿ ಲಕ್ಷ್ಮಿ ಮಂಚು ಕೂಡ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ನಟಿ ಮಾನ್ವಿಗಾಗೂ ದೃಷ್ಟಿದಾಮಿ, ನಫೀಸಾ ಅಲಿ ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಹಲವು ನಟ ನಟಿಯರ ಲಿಸ್ಟೇ ಇದೆ. ಕೊರೋನಾ 3ನೇ ಅಲೆಯಲ್ಲೂ ಹಲವರು ಸೋಂಕಿಗೆ ತುತ್ತಾಗ್ತಿದ್ದಾರೆ. ನಟ ನಟಿಯರು ಅಂತಲ್ಲ, ಈ ಬಾರಿ ಕೊರೋನಾ ಸೋಂಕು ರಣವೇಗದಲ್ಲಿ ಹರಡುತ್ತಿರುವ ಕಾರಣ ಹೆಚ್ಚೆಚ್ಚು ಮಂದಿ ಸೋಂಕಿಗೆ ತುತ್ತಾಗುವಂತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.